ನೋಡಿ, ನೀವು ಪ್ರಾಕ್ಟೀಸ್ ಮಾಡೋಷ್ಟೊತ್ತಿಗೆ ಕಾಲ ಮೇಲೆ ಈ ಥರ ಇಂಟು ಹಾಕಿಬಿಟ್ಟು ಐಬ್ರೋ ಶೇಪ್ ತೆಗಿಬೇಕಾಗುತ್ತೆ. ಈ ಥರ ಒಂದು 2 ಡೇಸ್ ಪ್ರಾಕ್ಟೀಸ್ ಮಾಡಿ. ಒನ್ ಅಂತ ಹಾಕೊಳ್ಳಿ, 2 ಅಂತ ಹಾಕೊಳ್ಳಿ, 3 ಅಂತ ಹಾಕೊಳ್ಳಿ, 4 ಅಂತ ಹಾಕೊಳ್ಳಿ, ನೆಕ್ಸ್ಟ್ ಅಲ್ಲಿಗೆ 2 ಅಂತ ಹಾಕೊಳ್ಳಿ, 3 ಅಂತ ಹಾಕೊಳ್ಳಿ, 4. ಮತ್ತು ರೈಟ್ ಸೈಡ್ ಆಗಿದೆ, ಈಗ ಲೆಫ್ಟ್ ಸೈಡು 2 ಅಂತ ಹಾಕೊಳ್ಳಿ, 3 ಅಂತ ಹಾಕೊಳ್ಳಿ, 4. ಇಲ್ಲಿಗೆ 1 ಅಂತ ಹಾಕೊಳ್ಳಿ, ಇಂಟು ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿ. ಇಂಟು ಮಾಡಿದ್ದೀನಲ್ಲ ಅಲ್ಲೆಲ್ಲ ಏರ್ ರಿಮೂವ್ ಮಾಡಿ. ಫಸ್ಟು ಸ್ವಲ್ಪ ಪೇಯ್ನ್ ಆಗುತ್ತೆ, ಒಂದು 2 ಡೇಸ್ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರುತ್ತೆ ಐಬ್ರೋದು. ನಿಮಗೆ ಕಸ್ಟಮರ್ ಮೇಲೆ ಐಬ್ರೋ ಮಾಡೋಕ್ಕೆ ಭಯ ಆಗಲ್ಲ. ಆವಾಗ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೇಗ ಐಬ್ರೋ ಕಲಿಬೋದು. ಈಗ 1ಇಂದ 2 ಅಂತ ಹಾಕಿದ್ದೀನಲ್ಲ ಅಲ್ಲಿಂದ ರಿಮೂವ್ ಮಾಡಿ. ಈಗ 3 to 4 ರಿಮೂವ್ ಮಾಡಿ. ನೋಡಿ, 1ಇಂದ 2 ತನಕ, 3 ತನಕನೇ ತೆಗೆದುಬಿಡ್ತೀನಿ ಇವಾಗ ನಾನು. ನೋಡಿ, ಈ ಥರ ಮಾಡಬಾರ್ದು, ಒಳಗಡೆ ಇರೋ ಏರೆಲ್ಲ ಹೋಗಿಬಿಡುತ್ತೆ, ಅದು ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಆ ಥರ ರಿಮೂವ್ ಮಾಡಬಾರ್ದು ನೀವು. ರೈಟ್ ಸೈಡ್ ಆಗಿದೆ, ಲೆಫ್ಟ್ ಸೈಡು ಅಷ್ಟೇ. ಯಾವ ಥರ ಮಾರ್ಕ್ ಮಾಡಿದ್ರೆ ಅದೇ ಥರ ಹೇರ್ ರಿಮೂವ್ ಮಾಡಬೇಕಾಗುತ್ತೆ. ನೋಡಿ, ಆ ಹೇರ್ ಸ್ವಲ್ಪ ಸಿಗ್ತಾ ಇಲ್ಲ ಥ್ರೆಡ್ಡಿಗೆ. ಅದು ಬಿಟ್ಬಿಡಿ, ಅದು ಆಮೇಲೆ ತೆಗಿಬೋದು, ಅದನ್ನು ರಿಮೂವ್ ಮಾಡ್ಬೋದು. ಒಂದೇ ಸಲ ಅದಕ್ಕೆ ಹಾಕಿದ್ರೆ ಕಾಲು ಪೇಯ್ನ್ ಬಂದುಬಿಡುತ್ತೆ. ಈ ಕೆಳಗಡೆ ಎಲ್ಲ ಐಬ್ರೋ ಮಾಡ್ಕೊಳ್ಳಿ. ನೋಡಿ, ಆ ಥರ ಹಾಕಿದ್ನಲ್ಲ ಆ ಥರ ಹಾಕಬಾರ್ದು. ಒಳಗಡೆ ಹೇರು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೋಸ್ಕರ. ನೋಡಿ, ಇವಾಗ ಬಂತು ಆ ಹೇರು. ನೋಡಿ, ಇದೆಲ್ಲ ಏರ್ಸ್ ಅಂತ ಹಾಕೋಬೇಕಾಗುತ್ತೆ. ನಾನು ನಿಮಗೆ ಕಸ್ಟಮರ್ ಮೇಲೂ ಯಾವ ಥರ ಐಬ್ರೋ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಒಂದು 2 ಡೇಸು ನೀವು ಪ್ರಾಕ್ಟೀಸ್ ಮಾಡಿ. ನಾನು ಲಾಸ್ಟ್ ವಿಡಿಯೋನೂ ಹಾಕಿದ್ದೀನಿ, ಸೊ ಇದು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇರ್ತೀರ ಅವ್ರಿಗೆ ಯೂಸ್ ಆಗುತ್ತೆ. ಒಂದ್ಸಲ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.